ಭೀಕರ ವಿಮಾನ ದುರಂತ ಸಂಭವಿಸಿರುವುದು ತಾಂತ್ರಿಕ ದೋಷದಿಂದಲೇ ವಿಮಾನ ಪತನ ಆಯ್ತಾ? ಪೈಲಟ್ ಸುಮಿತ್ ಅವರ ಕೊನೆಯ ಆಡಿಯೋ ಪತ್ತೆಯಾಗಿದೆ. ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ನಿನ್ನೆ ಪತ್ತೆ ಆಗಿದೆಯಲ್ಲ, ಸಂಜೆ 5 ಗಂಟೆಯ ವೇಳೆಗೆ ಆ ಒಂದು ಬ್ಲ್ಯಾಕ್ ಬಾಕ್ಸ್ ಅಲ್ಲಿ 5 ಸೆಕೆಂಡ್ನ ಆ ಒಂದು ಆಡಿಯೋ ರೆಕಾರ್ಡ್ ಆಗಿದೆ. ಅವ್ರು ಹೇಳಿದ್ದಾರೆ ಮೇಡೆ ಮೇಡೆ ಮೇಡೆ, ಇದರಲ್ಲಿ ಯಾವುದೇ ರೀತಿಯ ಪವರ್ ಇಲ್ಲ ಅನ್ನುವಂತಹ ಮೆಸೇಜ್ ಅನ್ನು ಇಟಿಸ್ಗೆ ಅವ್ರು ಪಾಸ್ ಮಾಡಿದ್ದಾರೆ. ವಿಮಾನ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಕೆಳಗೆ ಇಳಿತಾ ಇದೆ ಅನ್ನುವಂತಹ ವಿಚಾರವನ್ನ ಕೂಡ ಅದರಲ್ಲಿ ಹೇಳಿದ್ದಾರೆ. ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಇವೆಲ್ಲ ಆಡಿಯೋ ಕೂಡ ರೆಕಾರ್ಡ್ ಆಗಿದೆ. ಸಹಾಯ ಮಾಡಿ ಅಂತ ಹೇಳಿ ಆಡಿಯೋ ಸಂದೇಶವನ್ನ ಕಳುಹಿಸಿರೋದು ಕೂಡ ಇದೀಗ ರೆಕಾರ್ಡ್ ಆಗಿದೆ. ಪೈಲಟ್ ಮಾತನಾಡಿರುವಂತಹ ಆ 5 ಸೆಕೆಂಡ್ನ ಆಡಿಯೋ ಪತ್ತೆಯಾಗಿದೆ. ಈ ಮೂಲಕ ಗೊತ್ತಾಗ್ತಾ ಇರೋದು ತಾಂತ್ರಿಕ ದೋಷದಿಂದ ವಿಮಾನ ಪತನ ಆಗಿದೆ ಅನ್ನುವಂತಹ ಅನುಮಾನಗಳು. ಆದರೆ ಎಲ್ಲ ಆಂಗಲ್ನಿಂದಲೂ ಕೂಡ ತನಿಖೆ ಮಾಡಬೇಕಾಗತ್ತೆ. ಘಟನಾ ಸ್ಥಳದಲ್ಲಿ AAIB ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತಾಂತ್ರಿಕ ದೋಷ ಏನು ಅನ್ನೋದ್ರ ಬಗ್ಗೆ ಇದೀಗ ಬಹಳ ಇಂಪಾರ್ಟೆಂಟ್ ಆಗಿ ತನಿಖೆ ಆಗಬೇಕಾಗಿದೆ ಇಲ್ಲಿ. ಯಾಕಂದ್ರೆ ಹೋದಂತಹ 30 ಸೆಕೆಂಡ್ಸ್ ಅಲ್ಲಿ ವಿಮಾನ ವರ್ಕ್ ಆಗಲ್ಲ, ಪವರ್ ವರ್ಕ್ ಆಗಲ್ಲ, ಕೆಳಗೆ ಇಳಿತಾ ಇದೆ, ಡೇಂಜರ್ ಝೋನ್ ಅಲ್ಲಿ ಇದೆ ಅನ್ನುವಂಥದ್ದಾದ್ರೆ ಹಾಗಾದ್ರೆ ಏನ್ ತನಿಖೆ ಆಯ್ತು ಅಲ್ಲಿ? ಅಂದ್ರೆ ಯಾವ ರೀತಿಯಾಗಿ ತಪಾಸಣೆಯನ್ನ ಮಾಡಿದ್ರು ಫ್ಲೈ ಆಗೋದಕ್ಕಿಂತ ಮುಂಚೆ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉಂಟಾಗ್ತಾ ಇದೆ. ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿ ಕಾಣಿಸ್ತಾ ಇದೆ. ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದುರಂತ ನಡೆದ ಸ್ಥಳದಲ್ಲಿಯೇ ತನಿಖೆ ಈಗ ಮುಂದುವರೆದಿದೆ. ಮೊನ್ನೆಯಿಂದಲೂ ಕೂಡ ಈಗಾಗಲೇ ಅನೇಕ ತನಿಖಾ ಸಂಸ್ಥೆಗಳು ಅಲ್ಲಿ ತನಿಖೆಯನ್ನ ಮಾಡ್ತಾ ಇವೆ. AAIB ಆಗಿರ್ಬೋದು, NSG ಆಗಿರ್ಬೋದು, NDRF ಆಗಿರ್ಬೋದು, FSL ತಂಡಗಳು ಅಲ್ಲೇ ಬೀಡು ಬಿಟ್ಟು ತನಿಖೆಯನ್ನ ಈಗಾಗಲೇ ಮಾಡ್ತಾ ಇವೆ. ಇನ್ನು ವಾಯುಪಡೆ, ಅಗ್ನಿಶಾಮಕ ಪಡೆ, DGCA ತಂಡಗಳಿಂದ ತನಿಖೆಯಾಗ್ತಾ ಇದ್ದು, ಒಟ್ಟಾರೆಯಾಗಿ ಆಗಲೇ ಹೇಳಿದಾಗೆ 9ಕ್ಕೂ ಹೆಚ್ಚು ತಂಡಗಳಿಂದ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವರ ಎಕ್ಸ್ಪರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಯಾಯ ತನಿಖಾ ಸಂಸ್ಥೆಗಳು ಬೇರೆ ಎಲ್ಲ ಆಯಾಮಗಳಿಂದಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿಮಾನ ಡಿಕ್ಕಿ ಹೊಡೆದ ಸ್ಥಳ ಇದೆಯಲ್ಲ, ಆ ಒಂದು ಸ್ಥಳದಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇವೆ ಈ ತನಿಖಾ ಸಂಸ್ಥೆಗಳು. ದುರಂತ ಸ್ಥಳವನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಸೀಸ್ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾರಿಗೂ ಅಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಇಡೀ ಪ್ಲೇಸ್ ಅನ್ನ ಸೀಸ್ ಮಾಡ್ಕೊಂಡಿರುವಂತಹ ವಿಮಾನದ ಒಂದು ಅಲ್ಲಿನ ಅಧಿಕಾರಿಗಳು ವಿಮಾನದ ಅವಶೇಷವನ್ನು ಕೂಡ ತೆರವುಗೊಳಿಸುವ ಕಾರ್ಯಾಚರಣೆಯನ್ನ ಅದೇ ಸಮರಾವಧಿಯಲ್ಲಿ ಮಾಡಲಾಗ್ತಾ ಇದೆ. ಮೆಡಿಕಲ್ ಹಾಸ್ಟೆಲ್ಗೆ ವಿಮಾನ ಡಿಕ್ಕಿ ಹೊಡೆದಿತ್ತು, ಆ ಭಾಗದಲ್ಲೇ ಇದೀಗ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡ್ತಾ ಇದೆ. ಈಗಾಗಲೇ ನಿಮಗೆ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಆಲ್ಮೋಸ್ಟ್ 9ಕ್ಕಿಂತ ಹೆಚ್ಚಿನ ತನಿಖಾ ಸಂಸ್ಥೆಗಳು ಅಲ್ಲಿ ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇದ್ದು, ಯಾವ ಕಾರಣಕ್ಕೆ ಈ ವಿಮಾನ ದುರಂತ ಆಯಿತು, ಇಷ್ಟು ಮಂದಿಯ ಸಾವಿಗೆ ಕಾರಣ ಆಯಿತು, ಫ್ಲೈ ಆದ ಕೇವಲ 30 to 40 ಸೆಕೆಂಡ್ಸ್ ಅಲ್ಲಿ ಘಟನೆ ಆಗೋದಕ್ಕೆ ಏನ್ ಕಾರಣ ಆಯಿತು ಅನ್ನೋದೇ ಇದೀಗ ಎಲ್ಲರಿಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಇಷ್ಟು ಜನರ ಸಾವಿಗೆ ಕಾರಣ ಆಯ್ತಲ್ವಾ ಅನ್ನೋದಕ್ಕೆ ಇದೀಗ ಏನ ಕಾರಣಕ್ಕಾಗಿ ಆಯ್ತು ಅನ್ನೋದ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಹೇಳಿದ ಹಾಗೆ ಆಲ್ಮೋಸ್ಟ್ 9ಕ್ಕಿಂತ ಹೆಚ್ಚಿನ ತನಿಖಾ ಸಂಸ್ಥೆಗಳು ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು, ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಸೊ ಇದೀಗ ಈ ಒಂದು ತನಿಖಾ ಸಂಸ್ಥೆಗಳು ಯಾವೆಲ್ಲ ಆಂಗಲ್ಗಳಿಂದ ತನಿಖೆಯನ್ನ ಮಾಡಬೇಕಾಗತ್ತೆ, ಜೊತೆಗೆ ಅವಶೇಷಗಳ ತೆಗೆಯುವಂತಹ ಕೆಲಸ ಆಗಬೇಕು, ಜೊತೆಗೆ ಅಲ್ಲಿ ಯಾರು ಮೃತಪಟ್ಟಿದ್ದಾರೆ ಅವರ ಗುರುತನ್ನ ಪತ್ತೆ ಹಚ್ಚುವ ಕೆಲಸವೂ ಕೂಡ ಆಗಬೇಕಾಗುತ್ತೆ. ಸೊ ಏನೇನು ಡೆವಲಪ್ಮೆಂಟ್ಸ್ ಆಗ್ತಿದೆ? ಖಂಡಿತವಾಗ್ಲೂ ನವಿತಾ, ಕೇವಲ 1-2 ತನಿಖಾ ಸಂಸ್ಥೆಗಳಿಂದ ಈ ಒಂದು ದುರ್ಘಟನೆ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತಿಲ್ಲ. ಬದಲಾಗಿ 9ಕ್ಕೂ ಹೆಚ್ಚು ತನಿಖಾ ಸಂಸ್ಥೆಗಳಿಂದ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನುವಂಥದ್ದು ಬರದಿಂದ ಸಾಗ್ತಿದೆ. AAIB ಅವರು ಕೂಡ ಈಗಾಗಲೇ ಘಟನೆ ನಡೆದಂಥ ಸ್ಥಳದಲ್ಲೇ ಬೀಡುಬಿಟ್ಟಿದ್ದಾರೆ. NSG ಅಧಿಕಾರಿಗಳಾಗಿರ್ಬೋದು, NIA ಅಧಿಕಾರಿಗಳಾಗಿರ್ಬೋದು, ಜೊತೆಗೆ NDRF, ಜೊತೆಗೆ ವಾಯುನೆಲೆ ಅಧಿಕಾರಿಗಳು ಎಲ್ಲರೂ ಕೂಡ ಅಷ್ಟು ಈಗಾಗಲೇ ಘಟನೆ ನಡೆದಂಥ ಸ್ಥಳದಲ್ಲಿ ಬೀಡುಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಏನಾದ್ರು ಮೆಡಿಕಲ್ ಹಾಸ್ಟೆಲ್ ಇತ್ತು, ಆ ಒಂದು ಹಾಸ್ಟೆಲ್ನ ಮೇಲೆ ವಿಮಾನ ಬೀಳುತ್ತೆ, ದುರ್ಘಟನೆ ಆಗುತ್ತೆ, ಸಾವು ನೋವಾಗುತ್ತೆ. ಆ ಒಂದು ಸ್ಥಳದಲ್ಲಿ ಕಳೆದ 2 ದಿನಗಳಿಂದಲೂ ಕೂಡ ಅಷ್ಟೇ ಪ್ರತಿಯೊಂದು ಮೂಲೆಯನ್ನು ಕೂಡ ಅಷ್ಟೇ ಈಗಾಗಲೇ ಅಧಿಕಾರಿಗಳು ಜಾಲಾಡ್ತಿದ್ದಾರೆ. ಇದರ ಜೊತೆಗೆ ಎಕ್ಸ್ಪರ್ಟಿಸ್ ಇರುವಂತಹ FSLನ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಕರ್ಕೊಂಡೋಗಿದ್ದಾರೆ. ಯಾಕಂದರೆ ಆ ಅವಶೇಷಗಳ ಏನೆಲ್ಲ ಬಿದ್ದಿದೆಯಲ್ಲ ಅದನ್ನು ಕೂಡ ಅಷ್ಟೇ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಸಂಬಂಧಪಟ್ಟಂಥ FSLನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವುದಾದ್ರೂ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಕೂಡ ಅಷ್ಟೇ ಪ್ರಕರಣ ಬೇರೆ ರೀತಿಯಾದಂಥ ಒಂದು ದಿಕ್ಕಿಗೆ ತಿರ್ಕೊಳ್ಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರನೇ ಕಂಪ್ಲೀಟ್ ಆಗಿ ಏನು ಕ್ರೈಮ್ ಸೀನ್ ಇದೆ, ಕ್ರೈಮ್ ಸೀನನ್ನು ಪೊಲೀಸರು ಪ್ರೊಟೆಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಅಲ್ಲಿ ಅಲೋ ಮಾಡ್ತಿಲ್ಲ. ಕೇವಲ ಯಾರು ತನಿಖಾ ಏಜೆನ್ಸಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ನೇಮಕ ಮಾಡಿದರೆ ಆ ಒಂದು ತನಿಖಾ ಏಜೆನ್ಸಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತ್ರ ಅಲ್ಲಿ ಅಲೋ ಮಾಡ್ತಿದ್ದಾರೆ, ಬಿಟ್ಟರೆ ಉಳಿದಂತೆ ಯಾರಿಗೂ ಕೂಡ ಅಲೋ ಮಾಡ್ತಿಲ್ಲ. ಕಳೆದ 2 ದಿನಗಳಿಂದಲೂ ಕೂಡ ಅಷ್ಟೇ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ.
ಕ್ರೈಮ್ ಸೀನ್ ನ ಪ್ರೊಟೆಕ್ಟ್ ಮಾಡುವಂತದ್ರ ಜೊತೆಗೆ ಅಲ್ಲಿ ಅವಶೇಷದ ಅಡಿಯಲ್ಲಿ ಏನಾದರೂ ನಮಗೆ ಎವಿಡೆನ್ಸಸ್ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ತಿರುವಂತಹದ್ದು. ಎಲ್ಲೋ ಒಂದು ಕಡೆ ಪ್ರೈಮರಿಯಾಗಿ ಗೊತ್ತಾಗಿರುವಂತದ್ದು ಏನು ಅಂತಂದ್ರೆ ಬ್ಲಾಕ್ ಬಾಕ್ಸ್ ನ ಮುಖಾಂತರವಾಗಿ ಪವರ್ ಜನರೇಟ್ ಆಗದ ಕಾರಣಕ್ಕೋಸ್ಕರನೇ ಅದು ಹಿಡಿತಕ್ಕೆ ಸಿಕ್ಕಿಲ್ಲ, ಪೈಲಟ್ಗೆ ಕಂಟ್ರೋಲ್ ತಪ್ಪಿ ಅದು ಕೆಳಗಡೆ ಬಂದಿದೆ ಅನ್ನುವಂಥದ್ದನ್ನ ವಾಯ್ಸ್ ರೆಕಾರ್ಡ್ ಕೂಡ ಆಗಿರುವಂತದ್ದು. ಅದು ವಾಯ್ಸ್ ರೆಕಾರ್ಡ್ ಆಗಿದ ತಕ್ಷಣ ಅದೇ ಕಾರಣ ಅಂತಾನೂ ಕೂಡ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ತನಿಖೆ ಮಾಡ್ತಿರುವಂತಹ ಇನ್ವೆಸ್ಟಿಗೇಷನ್ ಆಫೀಸರ್ಸು ಕೇವಲ ಒಂದು ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಲ್ಲ, ಬದಲಾಗಿ ಬೇರೆ ಬೇರೆ ರೀತಿಯಂತ ಆಯಾಮದಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಕೇವಲ ತಾಂತ್ರಿಕ ದೋಷದಿಂದಲೇ ಈ ಒಂದು ಅವಘಡ ಸಂಭವಿಸ್ತಾ ಆ ತಾಂತ್ರಿಕ ದೋಷ ಆಗೋದಕ್ಕೆ ಯಾರು ಕಾರಣ, ಹಿಂದೆ ಏನಾದರೂ ಚೆಕಪ್ ಮಾಡುವಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷದ ಬಗ್ಗೆ ಯಾವುದೇ ರೀತಿಯಂತ ಕ್ಲೂ ಇರಲಿಲ್ವೋ, ಬದಲಾಗಿ ಹಾರಾಟದ ಸಾಮರ್ಥ್ಯದ ಬಗ್ಗೆ ಆಗಿರ್ಬೋದು ಅಥವಾ ಓವರ್ಲೋಡೆಡ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮಾಡಬೇಕಾಗಿರುತ್ತೆ. ಆದರೆ ಪ್ರೈಮರಿಯಾಗಿ ಗೊತ್ತಾಗ್ತಿರುವಂಥದ್ದು ತಾಂತ್ರಿಕ ದೋಷದಿಂದ ಮತ್ತು ಪವರ್ ಸಪ್ಲೈ ಆಗದ ಕಾರಣಕ್ಕೋಸ್ಕರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟು ದೊಡ್ಡ ಮಟ್ಟದ ಫ್ಲೈಟು ಪವರ್ ಸಪ್ಲೈ ಆಗದ ಮಟ್ಟಕ್ಕೆ ಬರುತ್ತೆ ಅಂತಂದ್ರೆ ನಿಜಕ್ಕೂ ಕೂಡ ಅಷ್ಟೇ ಅಲ್ಲಿ ಚೆಕ್ ಮಾಡಿರುವಂತಹ ಇಂಜಿನಿಯರ್ಸ್ ಆಗಿರ್ಬೋದು, ಅಲ್ಲಿ ಮೇಂಟೆನೆನ್ಸ್ ಮಾಡ್ತಿರುವಂಥ ಅಧಿಕಾರಿಗಳಾಗಿರ್ಬೋದು ಮತ್ತು ಫೈನಲ್ ಚೆಕ್ ಮಾಡುವಂಥ ಅಧಿಕಾರಿಗಳಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಿದ್ರು? ಯಾಕಂದರೆ ಹಾರಾಟ ಆರಂಭ ಆದಂಥ 30 ಸೆಕೆಂಡ್ಗೆ ಫ್ಲೈಟು ದುರಂತ ಸಂಭವಿಸುತ್ತೆ, ಸಾವು ನೋವು ಆಗುತ್ತೆ ಅಂತಂದರೆ ಆ 30 ಸೆಕೆಂಡ್ಗಳು ಆ ಫ್ಲೈಟು ಹಾರಾಟ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ತಿಳಿಯದ ಮಟ್ಟಿಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆಯಾ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಎಲ್ಲ ತನಿಖಾ ಸಂಸ್ಥೆಗಳು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಮಂಜು ಅವರೇ ಡೀಟೇಲ್ಸ್ಗೆ.